ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ, ಸರಿನಾ. ಸೊ ಇನ್ನು ಮುಂದೆ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ. ಅಂದರೆ SDA ಮತ್ತು FDA ಲೆವೆಲ್ ಕ್ವಶನ್ ಪೇಪರ್ಗಳನ್ನು, ಸರಿನಾ. ಸೊ ಹಾಗೆ ಗ್ರೂಪ್ ಸಿ ಲೆವೆಲಲ್ಲಿ ಮತ್ತೆ ಯಾವುದಾದ್ರು ಎಕ್ಸಾಮ್ ನಡೆದಿದೆ ಅಲ್ವಾ, ಸೊ ಅದೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಯಾಕೆ ಅಂದರೆ ಇನ್ನು ಮುಂದೆ ಏನು ಒಳ ಮೀಸಲಾತಿ ಜಾರಿ ಆದ ನಂತರ ನಾಗಮೋಹನ್ ದಾಸ್ ಸಮಿತಿ, ಸರಿನಾ. ಸೊ ಅವ್ರದ್ದು ಜಾರಿ ಆದ ನಂತರ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಾಲ್ ಫಾರ್ಮ್ ಆಗ್ತಾ ಇದೆ, ಹಾಗೆ ಅಬಕಾರಿ ಇಲಾಖೆಯಲ್ಲಿ ಕಾಲ್ ಫಾರ್ಮ್ ಆಗ್ತಿದೆ, ಹಾಗೆ ಮತ್ತೇನೆಂದರೆ SDA ಪೋಸ್ಟ್ಗಳು ಕೂಡ ಇದ್ರೇನೋ ಕಾಲ್ ಫಾರ್ಮ್ ಆಗೋದಿದೆ. ಸೊ ಅದಕ್ಕೆಲ್ಲದಕ್ಕೂ ಕೂಡ ನಿಮಗೆ ಇದು ಬೇಸ್ ಹೆಲ್ಪ್ಫುಲ್ ಆಗುತ್ತೆ. NCERT ಹೇಗೆ ನಿಮಗೆ ಹೆಲ್ಪ್ಫುಲ್ ಆಗುತ್ತಲ್ವಾ, ಬೇಸ್ ಬೇಕಲ್ವಾ, ಅದೇ ರೀತಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ನಿಮಗೆ ಬೇಸಾಗಿ ನಿಲ್ತವೆ. ಎಕ್ಸಾಮಲ್ಲಿ ನೀವು ಪಾಸ್ ಆಗೋಕ್ಕೆ ಮತ್ತು ಫೇಲ್ ಆಗೋಕ್ಕೆ ಒಂದು ಮಾರ್ಕ್ಸಿಂದ ಹೊರಗಡೆ ಉಳಿಯೋಕೆ, ಸರಿನಾ. ಹೊರಗಡೆ ಉಳಿಯೋಕೆ ಅಂದರೆ ಒಂದು ಮಾರ್ಕ್ಸಲ್ಲಿ ನೀವು ಒಳಗಡೆನೂ ಹೋಗ್ಬೋದು, ಸರಿಯಾ. ಸೊ ಇದೇ ಕತೆ ಹೇಳ್ತಾ ಕೊಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೇಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಮೊದಲ ಪ್ರಶ್ನೆ, BP ಮಂಡಲ್ ಎರಡನೇ ಹಿಂದುಳಿದ ವರ್ಗಗಳ ಆಯೋಗವು ನೇಮಕವಾಗಿದ್ದು ಮತ್ತು ಅದು ತನ್ನ ವರದಿ ಸಲ್ಲಿಸಿದ್ದು ಅಂತ ಕೊಟ್ಟಿದ್ದಾರೆ, ಸರಿನಾ. ಸೊ ಉತ್ತರ ನಿಮಗೆ ಆಲ್ರೆಡಿ ಅಲ್ಲಿ ಏನೋ ಶೋ ಆಗ್ತಿದೆ. ಏನು ಅಂದರೆ 1979ಇಂದ 1980ವರೆಗೂ, ಸರಿನಾ. ಆ ಟೆನ್ಯೂರಲ್ಲಿ, ಆ ಸಮಯದಲ್ಲಿ ಏನಾಗಿತ್ತು ಅಂದರೆ BP ಮಂಡಲ ಆಯೋಗ ನೇಮಕವಾಗಿತ್ತು, ಸರಿಯಾ. ಸೊ ಇಲ್ಲಿ ನೀವು ನೆನಪಿಟ್ಕೊಳ್ಬೇಕಾಗಿರೋದು 3 ನೆನಪಿಟ್ಕೋಬೇಕಿಲ್ಲಿ. ಒಂದೇನೆಂದರೆ BP ಮಂಡಲ ಆಯೋಗ ಎದಕ್ಕೆ ಸಂಬಂಧಿಸಿದ್ದು ಅಂತ ಏನಾದರೂ ಕೇಳಿದ್ರೆ ಅಲ್ಲಿ ನಿಮಗೆ ಹಿಂದುಳಿದ ವರ್ಗಗಳ ಆಯೋಗ, ಓಕೆ. ಇದು ಎದಕ್ಕೆ ಸಂಬಂಧಿಸಿದ್ರೆ ಹಿಂದುಳಿದ ವರ್ಗಗಳ ಆಯೋಗ, ಓಕೆ. OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅದರದ್ದು ಆಯೋಗ ಇದೆ, ಅದರ ಕಮಿಟಿ ಇದೆ. ಅದು ಯಾವುದು BP ಮಂಡಲ ಆಯೋಗ. ಇದು ಏನು ಕೊಟ್ಟಿದ್ದಾರೆ, ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಎರಡನೇ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಮೊದಲನೇ ಸಮಿತಿ ಇರ್ಬೋದಲ್ವಾ, ಮೊದಲನೇ ಆಯೋಗ ಇರ್ಬೋದಲ್ವಾ. ಆ ಮೊದಲನೇ ಆಯೋಗ ಯಾವುದು ಅಂದರೆ ಕಾಕಾ ಕಾಲೇಲ್ಕರ್ ಆಯೋಗ ಅಂತ ಬರ್ತದೆ, ಸರಿನಾ. ಸೊ ಅದು ಎಷ್ಟರಲ್ಲಿ ಬರ್ತದೆ ಅಂದರೆ 1955ಅಲ್ಲಿ, ಓಕೆ. 1955ಅಲ್ಲಿ, ಓಕೆ. 1955ಅಲ್ಲಿ ನೇಮಕ ಆಗ್ತದೆ. ಯಾವುದು, ಕಾಕಾ ಕಾಲೇಲ್ಕರ್ ಆಯೋಗ. ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಅಂತ ಕರಿತೀವಿ ನಾವು, ಸರಿನಾ. ಕಾಕಾ ಕಾಲೇಲ್ಕರ್ ಆಯೋಗ. ಎರಡನೇ ಹಿಂದುಳಿದ ವರ್ಗಗಳ ಆಯೋಗ ಯಾವುದು ಅಂದರೆ BP ಮಂಡಲ ಆಯೋಗ, ಸರಿನಾ. ಪ್ರಸ್ತುತ OBC ಆಯೋಗದ ಮುಖ್ಯಸ್ಥರು ಯಾರಿದ್ದಾರೆ ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ಮದನ್ ಅಂತ ಏನೋ ನೂತನವಾಗಿ ನೇಮಕವಾಗಿದ್ದಾರೆ, ಸರಿನಾ. ಮದನ್ ಅಂತ, ಸರಿನಾ. ಅವರು ನಮ್ಮ ಮಾಜಿ ಅಡ್ವೊಕೇಟ್ ಜನರಲ್ ಆಗಿದ್ದರು, ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ ನೀವು, ಸರಿಯಾ. ಸೊ ಇಲ್ಲಿ 1979ಇಂದ 80, ಫಸ್ಟ್ನೇದು 55ರಲ್ಲಿ ಯಾವುದು ಕಾಕಾ ಕಾಲೇಲ್ಕರ್ ಆಯೋಗ, ಎರಡನೇದು 1979ರಲ್ಲಿ ಯಾವುದು ಅಂದರೆ BP ಮಂಡಲ ಆಯೋಗ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋದಾದರೆ ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆಯು ಡ್ಯಾಶನ್ನು ಆಧರಿಸಿ ರೂಪಿತವಾಗಿದೆ ಅಂತ ಕೊಟ್ಟಿದ್ದಾರೆ, ಸರಿನಾ. ಇವಾಗ ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ ಗುರಿಗಳು PSIನಲ್ಲಿ ಕೇಳಿದ್ದ, ಅದರ ಗುರಿ ಎಷ್ಟಿದ್ದಾವೆ ಅಂತ 17 ಗುರಿಗಳಿದ್ದಾವೆ. ಅದರದ್ದು ಎಲ್ಲಿವರೆಗೂ ಆ ಗುರಿನ ಸಾಧಿಸಬೇಕು ಅಂತ ಇದ್ರೆ ಕೊಟ್ಟಿದ್ದಾರೆ ಯುನೈಟೆಡ್ ನೇಷನ್ಸ್ ನಮಗೆ ಅಂತ ಹೇಳೋದಾದರೆ 2030 ಏನು ಬರುತ್ತೆ ಅಲ್ವಾ, ಇನ್ನೂ 5 ವರ್ಷ. ಆ 5 ವರ್ಷದಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿಗಳನ್ನು ಸಾಧಿಸಬೇಕು ಅಂತ ಇದೆ, ಸರಿನಾ. ಗುರಿ ಹಾಕೊಂಡಿದ್ದೀವಿ ನಾವು ಅಲ್ಲಿವರೆಗೂ. ಯಾವಾಗ ಸ್ಟಾರ್ಟ್ ಆಗಿದೆ ಇದು ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರ ಗುರಿಗಳು ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಕೇಳಿದ್ರೆ 2015ರಲ್ಲಿ ಸ್ಟಾರ್ಟ್ ಆಗ್ತದೆ, ಸರಿನಾ. 2015ರಿಂದ 2030ರವರೆಗೂ, ಸರಿನಾ. 15ರಿಂದ 30ರವರೆಗೂ ಎಷ್ಟು ಗುರಿಗಳಿದ್ದಾವೆ ಅಂದರೆ 17 ಗುರಿಗಳಿದ್ದಾವೆ, ಸರಿನಾ. ಕೇಳ್ತಾನೆ, ಸರಿಯಾ. ಸೊ ಇದು ಎದಕ್ಕಂದರೆ ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು, ಸುಸ್ಥಿರ ಅಭಿವೃದ್ಧಿ ಗುರಿಗಳು ಏನು ಅಂದರೆ ಏನು ಅಂದರೆ, ಇವಾಗ ಸಿಂಪಲ್ ಭಾಷೆದೊಳಗೆ ಹೇಳೋದಾದರೆ ಇವಾಗ ಪೆಟ್ರೋಲು ಮತ್ತು ಕಲ್ಲಿದ್ದಲು, ಡೀಸೆಲ್ ಇದೆಲ್ಲ ನಾನೇ ಉಪಯೋಗ ಮಾಡಲಾರ್ದೆ ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ನಮ್ಮ ಮುಂದೇನು ಬರ್ತಲ್ಲ ಜನ್ರೇಷನ್ ಅವ್ರಿಗೆ ಕೂಡ ಸ್ವಲ್ಪ ಕಾಪಾಡಿಡುಪ್ಪ ಅಂತ ಹೇಳೋದಷ್ಟೇ, ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ, ಸರಿನಾ. ಸೊ ಅದು ಯಾವುದನ್ನು ಆಧರಿಸಿ ರೂಪಿತವಾಗಿದೆ ಅಂತ ಕೇಳಿದ್ದಾನೆ, ಸರಿನಾ. ಯಾವುದನ್ನು ಆಧರಿಸಿ ಅಂದರೆ ಪರಿಸರ ಹಾಗೂ ಅಭಿವೃದ್ಧಿ ಮೇಲಿನ ವಿಶ್ವಸಂಸ್ಥೆಯ ಸಮ್ಮೇಳನ ಎಷ್ಟರಲ್ಲಿ ನಡೆದಿದೆ, 1992ರಲ್ಲಿ ನಡೆದಿದೆ, ಸರಿನಾ. 1992ರಲ್ಲಿ ನಡೆದಿರತಕ್ಕಂತಹ ಪರಿಸರ ಹಾಗೂ ಅಭಿವೃದ್ಧಿ ಮೇಲಿನ ವಿಶ್ವಸಂಸ್ಥೆಯ ಸಮ್ಮೇಳನದ ಪರಿಕಲ್ಪನೆಯ ಮುಖಾಂತರ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಆ ಪರಿಕಲ್ಪನೆ ಬಂದಿದೆ, ಸರಿನಾ. ಇದು ನೆನಪಿರಲಿ ನಿಮಗೆ, ಸರಿಯಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೇಂದ್ರೀಯ ಶೇಖರಣಾ ಮಳಿಗೆ ನಿಗಮವು ಸ್ಥಾಪನೆಯಾದ ದಿನಾಂಕ ಅಂತ ಕೊಟ್ಟಿದ್ದಾರೆ. ಕೇಂದ್ರೀಯ ಶೇಖರಣಾ ಮಳಿಗೆ ಸ್ಥಾಪನೆಯಾದ ದಿನಾಂಕ ಮಾರ್ಚ್ 1957, ಸರಿನಾ. ಇದು ಫ್ಯಾಕ್ಚುಯಲ್ ಕ್ವಶನ್ ಇದೆ, ಇದಕ್ಕೇನು ಅಷ್ಟು ಎಕ್ಸ್ಪ್ಲನೇಷನ್ ಇಲ್ಲ, ಸರಿಯಾ. ಕೇಂದ್ರೀಯ ಶೇಖರಣಾ ಮಳಿಗೆ. ಸೊ 1965, ಇದು
1965ರಲ್ಲಿ ಹೇಳೋದಾದರೆ ಕೆ ಪಿ ಆ್ಯಕ್ಟ್ ಅಂತ ಬರ್ತದೆ, ಓಕೆನಾ. ಕೆ ಪಿ ಆ್ಯಕ್ಟ್ 1963 ಅಂತ, ಕೆ ಪಿ ಆ್ಯಕ್ಟ್ 63 ಅಂತ ಬರ್ತದೆ. ಆ ಕೆ ಪಿ ಆ್ಯಕ್ಟ್, ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಜಾರಿಗೆ ಆದ ವರ್ಷ ಅಂತ ಕೇಳಿದ್ರೆ, ಓಕೆ, ಕೆ ಪಿ ಆ್ಯಕ್ಟ್ ಬಂದಿರೋ ವರ್ಷ ಅಂತ ಕೇಳಿದ್ರೆ 1963 ಸರಿಯಾಗಿದೆ ಅದು, ಸರಿನಾ. ಬಟ್ ಅದು ಜಾರಿಯಾದ ವರ್ಷ ಅಂತ ಕೇಳಿದ್ರೆ 1965 ಆಗುತ್ತೆ, ಸರಿನಾ. ಎಷ್ಟು? 1965ರಲ್ಲಿ ಜಾರಿ ಆಗ್ತದೆ ಯಾವುದು? ಕರ್ನಾಟಕ ಪೊಲೀಸ್ ಆ್ಯಕ್ಟ್, ಸರಿಯಾ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋದಾದರೆ 4ನೇ ಪ್ರಶ್ನೆ, ಮುಂದಿನ ಯಾವ ನಿಯತಕಾಲಿಕ ಗಾಳಿಯು ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸಿ ಬೇಸಿಗೆ ಮುಂಗಾರನ್ನು ಉಂಟು ಮಾಡುತ್ತದೆ? ಓಕೆ, ಬೇಸಿಗೆ ಆದ ನಂತರ ಮುಂಗಾರು ಬರ್ತದಲ್ವ, ಅದು ಸಮುದ್ರದಿಂದ ಭೂಮಿಯ ಬೀಸ್ತದೆ ಅಂತೆ, ಸರಿಯಾ. ಸೊ ನಿಮಗೆ ಅಲ್ಲಿ ಒಂದು ಜಸ್ಟ್ ಒಂದು ಸಿಂಪಲ್ ಆಗಿ ಒಂದು ಭಾರತ ನಕ್ಷೆ ಹಾಕ್ತೇನೆ, ಸರಿನಾ. ಭಾರತ ನಕ್ಷೆ ಆದರೆ ಇದು ಆಗ್ನೇಯ, ಇದು ನೈಋತ್ಯ, ಓಕೆ, ಇದು ವಾಯುವ್ಯ, ಇದು ಈಶಾನ್ಯ. ಇವಾಗ ಮುಂಗಾರು ಮಳೆ ಯಾವ ಗಾಳಿಯಿಂದ, ಯಾವ ದಿಕ್ಕಿನಿಂದ ಬರ್ತದೆ ಅಂತ ಕೇಳೋದಾದರೆ ನೈಋತ್ಯದಿಂದ ಬರ್ತದೆ, ಓಕೆ, ನೈಋತ್ಯದಿಂದ ಬರ್ತದೆ, ಹಿಂಗೆ ಹೋಗ್ತದೆ ಮಳೆ, ಸರಿಯಾ. ಅದಕ್ಕೆ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಜಾಸ್ತಿ ಮಳೆ ಆಗ್ತದೆ, ಸರಿಯಾ. ಪಶ್ಚಿಮ ಘಟ್ಟದ ಪಶ್ಚಿಮ ಸೈಡ್ ಮಳೆ ಆಗ್ತದೆ. ಯಾವುದು? ಪಶ್ಚಿಮ ಘಟ್ಟದ ಪಶ್ಚಿಮ ಕಡೆ ಮಳೆ ಆಗ್ತದೆ, ಪಶ್ಚಿಮ ಘಟ್ಟದ ಪೂರ್ವದ ಕಡೆ ಮಳೆ ಆಗುವುದಿಲ್ಲ. ಅದಕ್ಕೆ ಚಿತ್ರದುರ್ಗದ ಚಳ್ಳಕೆರೆಗೆ, ಬಿಜಾಪುರ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ, ಬಳ್ಳಾರಿ ಜಿಲ್ಲೆಗೆ ಮಳೆ ಅಷ್ಟು ಜಾಸ್ತಿ ಸಿಗೋದಿಲ್ಲ, ಸರಿಯಾ. ಸೊ ಅದಕ್ಕೆ ಪಶ್ಚಿಮ ಘಟ್ಟದ ಪೂರ್ವ ಭಾಗದಲ್ಲಿ ಅಂದರೆ ಯಾವುದು? ಕೊಡಗು, ಚಿಕ್ಕಮಗಳೂರು, ಮತ್ತು ಶಿವಮೊಗ್ಗ, ಹಾಸನ, ಮತ್ತು ಯಾವುದು ಬರುತ್ತೆ? ಈ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, ಅದು ಏನು ವೆಸ್ಟ್ ಸೈಡ್ ಇದೆ ಅಲ್ವಾ, ವೆಸ್ಟರ್ನ್ ಘಾಟ್ಸ್ ವೆಸ್ಟ್ ಸೈಡ್ ಇದೆ. ಸೊ ಅದಕ್ಕೆ ಅಲ್ಲಿ ಜಾಸ್ತಿ ಮಳೆ ಆಗ್ತದೆ. ಇದಕ್ಕೆ ಓರಿಯೋಗ್ರಾಫಿಕ್ ರೇನ್ಫಾಲ್ ಅಂತ ಕರಿತೀವಿ ನಾವು, ಸರಿನಾ. ಯಾವುದು? ಓರಿಯೋಗ್ರಾಫಿಕ್ ರೇನ್ಫಾಲ್, ಪರ್ವತಾಧಾರಿತ ಮಳೆ ಅಂತ ಕರೀತಾರೆ ಕನ್ನಡದಲ್ಲಿ, ಸರಿನಾ. ಇದು KS ಕ್ವಶನ್ ಇದು, ಸರಿಯಾ, ನೆನಪಿರಲಿ ಇದು ನಿಮಗೆ. ಸೊ ಭೂಮಿಯಿಂದ ಸಮುದ್ರದ ಕಡೆಗೆ ಇದ್ರೇನೋ ಬೀಸ್ತಿತ್ತು ಗಾಳಿ, ಅವಾಗ ಮಳೆ ಬರ್ತಿತ್ತು ಅಂದರೆ ಅದು ಈಶಾನ್ಯ ಆಗ್ತದೆ, ಓಕೆ, ಈಶಾನ್ಯದ ಕಡೆಯಿಂದ ಬರ್ತಿರ್ತದೆ ಅದು, ಸರಿಯಾ. ಎಲ್ಲಿ ಅಂದರೆ ಅಸ್ಸಾಂ ಕಡೆಯಿಂದ ಈ ಕಡೆ ಭೂಮಿಗಿದೆ, ಅಲ್ಲಿ ಬಂಗಾಳ ಕೊಲ್ಲಿಗೆ, ಹಾಗೆ ಯಾವುದು ಅಂದರೆ ಅರಬ್ಬಿ ಸಮುದ್ರಕ್ಕೆ ಬೀಸ್ತದೆ ಅದು ಗಾಳಿ, ಸರಿನಾ. ಸೊ ಅದು ಹಿಂಗಾರು ಗಾಳಿ, ಓಕೆನಾ, ಹಿಂಗಾರು ಮಳೆ. ಅದು ಮುಂಗಾರು ಮಳೆ ನೈಋತ್ಯದಿಂದ ಬೀಸ್ತದೆ, ಜೂನ್ 7ಕ್ಕೆ ಬರ್ತದಲ್ವಾ, ಜೂನ್ 7ನೇ ತಾರೀಕು ಬರ್ತದಲ್ವ ಮಳೆ, ಅದು ನೈಋತ್ಯ ಮಳೆ, ಓಕೆನಾ, ನೈಋತ್ಯ ದಿಕ್ಕಿನಿಂದ ಬೀಸ್ತದೆ ಅದು ಗಾಳಿ, ಸರಿಯಾ. ಸೊ ನೆಕ್ಸ್ಟ್ 4 ಆದ ನಂತರ 5ನೇ ಪ್ರಶ್ನೆ ನೋಡೋದಾದರೆ, ಕಳಸಾ ಬಂಡೂರಿ ಜಲ ವಿವಾದವು ಈ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಕಳಸಾ ಬಂಡೂರಿ, ಓಕೆ, ಇದು ಯಾವುದಕ್ಕೆ ಅಂದರೆ ಕರ್ನಾಟಕ ಮತ್ತು ಗೋವಾಕ್ಕೆ. ಈ ಕಳಸಾ ಮತ್ತು ಬಂಡೂರಿ ಅನ್ನುವ ಈ ನದಿಗಳಿದಾವಲ್ವಾ, ಇದು ಯಾವುದರ ಉಪನದಿಗಳು ಅಂತ ಕೇಳ್ತಾನೆ, ಸರಿನಾ. ಕಳಸಾ ಬಂಡೂರಿ ನದಿಗಳಿದಾವಲ್ವಾ, ಯಾವ ನದಿಯ ಉಪನದಿಗಳು ಹೇಳ್ಬೋದಾ? ಆಪ್ಷನ್ ಕೊಡಲಾ? ಮಹಾನದಿ, ಮಹದಾಯಿ, ಮತ್ತು ಕೃಷ್ಣ, ಹಾಗೆ ಮಲಪ್ರಭಾ. ಹೇಳ್ಬೋದಾ? ಓಕೆ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಮಹದಾಯಿ ಮತ್ತು ಮಹಾನದಿ ಅಂದಾಗ. ಮಹಾನದಿ ಇರೋದು ಒಡಿಶಾದಲ್ಲಿ, ಹಿರಾಕುಡ್ ಅಣೆಕಟ್ಟಿದೆ ಅಲ್ವಾ, ಎಷ್ಟು 4000 ಮೀಟ್ರ್ ಉದ್ದವಾಗಿ, ಭಾರತದ ಅತಿ ಉದ್ದವಾದ ಅಣೆಕಟ್ಟು ಹಿರಾಕುಡ್. ಆ ಹಿರಾಕುಡ ಅಣೆಕಟ್ಟು ಎಲ್ಲಿ ಕಟ್ಟಿದ್ದಾರೆ ಅಂದರೆ ಮಹಾನದಿ ಮೇಲೆ ಕಟ್ಟಿದ್ದಾರೆ. ಈ ಮಹದಾಯಿ ಅನ್ನೋದು ಕರ್ನಾಟಕ ಮತ್ತು ಗೋವಾದ ಮಧ್ಯೆ ಹರಿಯುವ ನದಿ ಇದು, ಸರಿಯಾ. ಇದು ನೆನಪಿರಲಿ ನಿಮಗೆ. ಸೊ ಆ ಮಹದಾಯಿ ನದಿಯ ಉಪನದಿಗಳು ಯಾವುದು ಅಂದರೆ ಕಳಸಾ ಮತ್ತು ಬಂಡೂರಿ ನಾಲಾ ಜಲ ಇದು, ಓಕೆ. ಇದು ಜಲ ವಿವಾದ ಅದಕ್ಕೆ ಸಂಬಂಧಿಸಿದೆ, ಯಾವುದು? ಮಹದಾಯಿ ನದಿಗೆ, ಸರಿಯಾ. ಸೊ ಕಳಸಾ ಬಂಡೂರಿ ಅಥವಾ ಮಹದಾಯಿ ನದಿ ವಿವಾದ ಅಂತ ಕೊಟ್ಟರೆ ನೀವು ಏನಂತ ಹೇಳಬೇಕು ಅಂದರೆ ಕರ್ನಾಟಕ ಮತ್ತು ಗೋವಾ ಅಂತ ಹೇಳಬೇಕು. ಇದಕ್ಕೆ ಸಂಬಂಧಿಸಿದ ಸಮಿತಿ ಅಂತ ಕೇಳಿದ್ರೆ ಪಾಂಚಾಲ ಕಮಿಟಿ ಅಂತ ಬರ್ತದೆ, ಓಕೆನಾ. ಪಾಂಚಾಲ ಕಮಿಟಿ, ಸರಿಯಾ, ಪಾಂಚಾಲ ಕಮಿಟಿ ಅಂತ ಬರ್ತದೆ. ಪರಮಶಿವಯ್ಯ ಕಮಿಟಿ ಅದಕ್ಕೆ ಸಂಬಂಧಿಸಿದೆ, ಎತ್ತಿನ ಹೊಳೆಗೆ ಸಂಬಂಧಿಸಿದೆ. ಯಾವುದಕ್ಕೆ? ಎತ್ತಿನ ಹೊಳೆಗೆ, ಸರಿನಾ. ಪರಮಶಿವಯ್ಯ ಎತ್ತಿನ ಹೊಳೆಗೆ ಸಂಬಂಧಿಸಿದಾದರೆ ಇದು ಯಾವುದು? ಪಾಂಚಾಲ ಕಮಿಟಿ ಮಹದಾಯಿ ನದಿಗೆ ಸಂಬಂಧಿಸಿದೆ, ಸರಿನಾ. ಮಹದಾಯಿ ಅಂತಂದ್ರೂ ಓಕೆ, ಕಳಸಾ ಬಂಡೂರಿ ಅಂತಂದ್ರೂ ಓಕೆ, ಇಲ್ಲ ಅಂತಂದರೆ ಮಾಂಡೋವಿ ನದಿ ಅಂತಂದ್ರೂ ಕೂಡ ಓಕೆ. ಮಾಂಡೋವಿ ನದಿ ಯಾಕೆ ಅನ್ಬೇಕು ಗುರು ಅಂತ ಏನಾದರೂ ಕೇಳೋದಾದರೆ, ಕರ್ನಾಟಕದಲ್ಲಿ ನಾವು ಮಹದಾಯಿ ಅಂತ ಚೆನ್ನಾಗಿ ಕರಿತೀವಿ ಬಾಯಿ ತುಂಬ. ಅವ್ರಿಗೆ ಗೋವಾದವರು ಅವರು ಕೊಂಕಣಿ ಮಾತಾಡ್ತಾರೆ, ಓಕೆನಾ. ಅವರು ಅಲ್ಲಿ ಮಹದಾಯಿ ಬಿಟ್ಟು ಅದಕ್ಕೆ ಶಾರ್ಟಾಗಿ ಮಾಡ್ತಾರೆ, ಏನಂತ? ಮಾಂಡೋವಿ ಅಂತ ಮಾಡ್ತಾರೆ, ಸರಿನಾ. ಸೊ ನೆನಪಿರಲಿ ಇದು. ಪಣಜಿ ಇದೆ ಅಲ್ವಾ, ಗೋವಾದ ರಾಜಧಾನಿ ಪಣಜಿ ಯಾವ ನದಿಯ ದಂಡೆಯದಲ್ಲಿದೆ ಅಂತ ಕೇಳೋದಾದರೆ ಅದು ಬಂದು ಮಾಂಡೋವಿ ನದಿ ದಂಡೆಯಲ್ಲಿದೆ, ಓಕೆ. ಮಹದಾಯಿ ಅಥವಾ ಮಾಂಡೋವಿ ಎರಡೂ ಇತ್ತಂದ್ರೂ ಕೂಡ ನೀವು ಮಾಂಡೋವಿ ಅಂತಲೇ ಹಾಕಬೇಕು, ಯಾಕಂದರೆ ಅಲ್ಲಿ ಲೋಕಲಾಗಿ ಅವರು ಮಾಂಡೋವಿ ಅಂತಲೇ ಕರೀತಾರೆ, ಸರಿಯಾ. ನೆನಪಿರಲಿದೆ ನಿಮಗೆ. ಸೊ ನೆಕ್ಸ್ಟ್, ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಜಲ ವಿವಾದ ಯಾವ್ಯಾವ ರಾಜ್ಯಗಳ ನಡುವೆ ಇದೆ ಅಂತ ಕೇಳ್ತಾನೆ. ಇದೊಂದು PC ಮತ್ತು PSIನಲ್ಲಿ ಒಂದು 3-4 ಸರಿ ಏನೋ ಕೇಳಿದಾನೆ ಈ ಪ್ರಶ್ನೆನ, ಏನೋ ಲವ್ ಕ್ವಶನ್ ಪೇಪರ್ ತೆಗಿಯೋನಿಗೆ ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಮೇಲೆ, ಓಕೆ. ಅದು ಕೇರಳ ಮತ್ತು ತಮಿಳುನಾಡು, ಓಕೆ, ಕೇರಳ ಮತ್ತು ತಮಿಳುನಾಡಿನ ನಡುವೆ ಡಿಸ್ಪ್ಯೂಟ್ ಇದೆ. ಇದು ಯಾವುದು? ಮುಲ್ಲಾ ಪೆರಿಯಾರ್ ಅಣೆಕಟ್ಟು, ಸರಿಯಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 6ನೇ ಪ್ರಶ್ನೆ, ನುಗು ಯೋಜನೆಯು ಇಲ್ಲಿದೆ ಅಂತ ಕೊಟ್ಟಿದ್ದಾರೆ. ನಗು ಅಲ್ಲ, ನುಗು ಯೋಜನೆ, ಓಕೆ.
ನುಗು. ಈ ನುಗು ಅನ್ನೋದು ಏನು ನದಿ ಇದೆಯಲ್ವಾ, ಇದು ಯಾವುದರ ಉಪನದಿ ಹೇಳ್ಬೋದಾ? ಕಾವೇರಿ ನದಿಯ ಉಪನದಿ. ಇವಾಗ ಇನ್ನೊಂದು ಪ್ರಶ್ನೆ, ಕಾವೇರಿ ನದಿಯ ಬಲದಂಡೆಯ ಉಪನದಿಯೋ ಅಥವಾ ಎಡದಂಡೆಯ ಉಪನದಿಯೋ ಅಂತ. ಓಕೆನಾ. ಸೊ ಇದು ಮೈಸೂರು ಮುಖಾಂತರ ಹರಿತದೆ ಇದು ಯಾವುದು, ನುಗು. ಓಕೆನಾ. ಹಾಗೆ ಬಂಡೀಪುರ ಏನು ಫಾರೆಸ್ಟ್ ಇದೆ ಅಲ್ವಾ, ಆ ಬಂಡೀಪುರ ನ್ಯಾಷನಲ್ ಪಾರ್ಕು, ಬಂಡೀಪುರ ಫಾರೆಸ್ಟ್, ಅದರ ಮುಖಾಂತರ ಹರಿಯುವ ನದಿ ಯಾವುದು ಅಂದರೆ ಹೃದಯ ಭಾಗದಲ್ಲಿ. ಓಕೆ, ಬಂಡೀಪುರ ಫಾರೆಸ್ಟ್, ಬಂಡೀಪುರ ನ್ಯಾಷನಲ್ ಪಾರ್ಕ್ ಹೃದಯ ಭಾಗದಲ್ಲಿ ಹರಿಯುವ ನದಿ ಅಂತ ಕೇಳಿದ್ರೆ ನುಗು ಅಂತ ಹೇಳಬೇಕು. ಓಕೆ, ಹೃದಯ ಭಾಗ ಅಂದರೆ ಏನಂತ, ಇವಾಗ ಇಷ್ಟು ಒಂದು ಬಂಡೀಪುರ ಫಾರೆಸ್ಟ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಅದು ಇಲ್ಲಿ ಸೆಂಟ್ರಲ್ ಹರಿದಿತ್ತು ಅಂದರೆ ಇದು ಮಧ್ಯ ಭಾಗದಲ್ಲಿ, ಹೃದಯ ಭಾಗದಲ್ಲಿ ಹರಿತದೆ ಅಂತ ಕರಿತೀವಿ, ಸರಿನಾ. ಸೊ ಹೃದಯ ಭಾಗದಲ್ಲಿ ಅಂತ ಕೇಳೋದಾದರೆ ನುಗು ನದಿ ಹರಿತದೆ, ಸರಿಯಾ. ಸೊ ನೆಕ್ಸ್ಟು ಅದರದ್ದು ದಕ್ಷಿಣ ಭಾಗದಲ್ಲಿ, ಓಕೆ, ದಕ್ಷಿಣ ಭಾಗದಲ್ಲಿ ಯಾವ ನದಿ ಹರಿತದೆ ಅಂತ ಏನಾದರೂ ಕೇಳೋದಾದರೆ ಈ ದಿಕ್ಕಿಗೆ ಹರಿಬೇಕದು ದಕ್ಷಿಣ ಭಾಗದಲ್ಲಿ. ಓಕೆನಾ. ಅದು ಯಾವುದಂದರೆ ಮೋಯಾರ ಹಳ್ಳ. 402 PSI ಐತಲ್ವಾ, ಆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಕೇಳಿದ್ದ, ಸೆಂಟೆನ್ಸಲ್ಲಿ ಕೊಟ್ಟು, ಸರಿನಾ, ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ಇಲ್ಲಿ ನುಗು ಯೋಜನೆಯು ಎಲ್ಲಿದೆ ಅಂತ ಕೇಳಿದ್ದಾನೆ. ಸೊ ಇದು ಹಳ್ಳಿ ಬರ್ತದೆ, ಯಾವುದು ಅಂದರೆ ಬಿರ್ವಾಲ್ ಹಳ್ಳಿ. ಓಕೆ, ಸ್ವಲ್ಪ ಅದು ನ್ಯೂಸಲ್ಲಿ ಇರಬೇಕು, ಸೊ ಅದಕ್ಕೆ ಸ್ಪೆಸಿಫಿಕ್ ಹಳ್ಳಿನೇ ಮೆನ್ಷನ್ ಮಾಡಿದ್ದಾನೆ ಅವನು, ಸರಿಯಾ. ಸೊ ನೆನ್ಪಿಟ್ಕೊಳ್ಳಿ, ಯಾವುದು ನುಗು ಯೋಜನೆ ಎಲ್ಲಿ ಬರ್ತದೆ ಅಂದರೆ ಬಿರ್ವಾಲ್ ಹಳ್ಳಿ. ಯಾವುದು, ಬೀರ್ವಾಲ್ ಹಳ್ಳಿ. ಓಕೆ, ನುಗ್ಗಬೇಕು, ಬೀರ್ವಾಲ್ ಮುರಿಬೇಕು, ತೊಗೊಂಡ್ಬರ್ಬೇಕು ಕಳ್ತನ ಮಾಡಿಕೊಂಡು. ಓಕೆ, ಹೀಗೇನಾದರೂ ನೆನ್ಪಿಟ್ಕೊಳ್ಳಿ, ಬೀರು ಅನ್ನೋದು ನುಗ್ಗು ಅನ್ನೋದು ನೆನ್ಪುಳಿತದೆ. ಓಕೆ, ಇದು ಯಾವ್ಯಾವ ಜಿಲ್ಲೆ ಮುಖಾಂತರ ಹರಿತದೆ ಅಂತ ಕೇಳೋದಾದರೆ ಮೈಸೂರು ಮತ್ತು ಚಾಮರಾಜನಗರ, ಸರಿಯಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 7ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಈ ಕೆಳಗಿನ ಯಾವ ವರ್ಷದಿಂದ ಪ್ರಾರಂಭವಾಯಿತು ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಆನ್ಸರ್ ಸ್ವಲ್ಪ ಇದು ಆಗಬೇಕು, ಇದು 1974 ಆಗಬೇಕು. ಓಕೆನಾ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಈ ಕೆಳಗಿನ ಯಾವ ವರ್ಷದಿಂದ ಪ್ರಾರಂಭವಾಯಿತು ಅಂದರೆ 1974 ಪ್ರಾರಂಭ ಆಗ್ತದೆ, ಸರಿನಾ. ಹಾಗೆ ಇನ್ನೊಂದು ಪ್ರಶ್ನೆ VOದಲ್ಲಿ ಕೇಳಿದ್ದ ಗೊತ್ತಾ, ಏನು ಕೇಳಿದ್ದ ಅಂದರೆ ಕರ್ನಾಟಕ ರಾಜ್ಯ ಜಲಮಾಲಿನ್ಯ ನಿಗಮ ಯಾವಾಗ ಸ್ಟಾರ್ಟ್ ಆಯಿತು, ಜಲಮಾಲಿನ್ಯ ಕಾಯ್ದೆ ಯಾವಾಗ ಬಂತು ಅಂತ ಕೇಳಿದ್ದ. ಅದಕ್ಕೆ ಆನ್ಸರ್ ಕೂಡ 1974, ಸರಿನಾ. ಆ ಜಲಮಾಲಿನ್ಯ ಸೆಸ್ ಕಾಯ್ದೆ ಅಂತ ಬರ್ತದೆ. ಓಕೆನಾ, ಜಲಮಾಲಿನ್ಯ ಟ್ಯಾಕ್ಸ್ ಕಾಯ್ದೆ ಅಂತ ಬರ್ತದೆ. ಅದು ಯಾವಾಗ ಬಂತು ಅಂದರೆ 1977 ಬರ್ತದೆ. ಕನ್ಫ್ಯೂಷನ್ ಆಗಬೇಡಿ, ಜಲಮಾಲಿನ್ಯ ಕಾಯ್ದೆ ಅಂದರೆ 1974, ಸರಿಯಾ. ಅದೇ ಜಲಮಾಲಿನ್ಯ ಸೆಸ್ ಕಾಯ್ದೆ ಅಥವಾ ಟ್ಯಾಕ್ಸ್ ಕಾಯ್ದೆ ಅಂತ ಹೇಳೋದಾದರೆ 1977 ಬರ್ತದೆ, ಸರಿನಾ. ಕನ್ಫ್ಯೂಷನ್ ಆಗಬೇಡಿ, 74 ಮತ್ತು 77 ಮಧ್ಯ, ಸರಿಯಾ. ಸೊ ನೆಕ್ಸ್ಟ್ ಇನ್ನೊಂದು ಏನು ಬರ್ತದೆ, ವಾಯು ಮಾಲಿನ್ಯ ಕಾಯ್ದೆ ಅಂತ ಬರ್ತದೆ. ಆ ವಾಯು ಮಾಲಿನ್ಯ ಕಾಯ್ದೆ ಯಾವಾಗ ಬರ್ತದೆ ಅಂದರೆ 1981 ಬರ್ತದೆ, 1981 ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ, ಸರಿಯಾ. ಸೊ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಈ ಜಲಮಾಲಿನ್ಯ ಕಾಯ್ದೆ ಇದೆಯಲ್ವಾ, ಕರ್ನಾಟಕ ಜಲಮಾಲಿನ್ಯ ಕಾಯ್ದೆ. ಈ ಕರ್ನಾಟಕ ಜಲಮಾಲಿನ್ಯ ಕಾಯ್ದೆನ ಹೆಸರು ಚೇಂಜ್ ಮಾಡ್ತಾರೆ. ಇವಾಗ ಪ್ರಸ್ತುತ ಏನು ಹೆಸರಿದೆ ಕಮೆಂಟ್ ಮಾಡ್ಬೋದಾ? ಕರ್ನಾಟಕ ಪೊಲ್ಯೂಷನ್ ಬೋರ್ಡ್ ಅಂತ ಇದೆಯಲ್ವಾ. ಆ ಕರ್ನಾಟಕ ಪೊಲ್ಯೂಷನ್ ಬೋರ್ಡ್ ಅಂತ ಯಾವಾಗ ಚೇಂಜ್ ಮಾಡ್ತಾರೆ, ಅವಾಗ ಮೊದಲು ಜಸ್ಟ್ ಜಲಮಾಲಿನ್ಯ ಕಾಯ್ದೆ ಅಂತ ಇತ್ತು. ಓಕೆನಾ, ಜಲಮಾಲಿನ್ಯ ನಿಗಮ ಅಂತ ಇತ್ತು. ಇವಾಗ ಅದನ್ನು ಪೊಲ್ಯೂಷನ್ ಬೋರ್ಡ್ ಅಂತ ಕನ್ನಡದಲ್ಲಿ ಹೇಳೋದಾದರೆ ಮಾಲಿನ್ಯ ಮಂಡಳಿ. ಓಕೆನಾ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಕರಿತೀವಿ ನಾವು ಅದನ್ನು, ಸರಿನಾ. ಅದು ಯಾವ ವರ್ಷದಲ್ಲಿ ಚೇಂಜ್ ಆಗುತ್ತೆ ಹೆಸರು ಅಂತ ಕೇಳೋದಾದರೆ 1988 ಆಗ್ತದೆ, ಸರಿನಾ. 1988 ನೂತನ ಅರಣ್ಯ ಕಾಯ್ದೆ ಬರುತ್ತೆ ಗೊತ್ತಾ, ನೂತನ ಅರಣ್ಯ ಕಾಯ್ದೆ. ಅದೇ ಬಂದ ವರ್ಷನೇ ಇದು ಕೂಡ ಚೇಂಜ್ ಆಗ್ತದೆ, ಹೆಸರು ಚೇಂಜ್ ಆಗ್ತದೆ, ಸರಿನಾ. ಕೇಳಿದ್ದಾನೆ ಇದು KS ಅಲ್ಲಿಯೋ ಅಥವಾ FDAದಲ್ಲಿ ಕೇಳಿದ್ದಾನೆ, ಇದು ಪ್ರಶ್ನೆ ಕೇಳಿದ್ದಾನೆ, ಸರಿಯಾ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 8ನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಇದು ರಿಪೀಟೆಡ್ ಆಗಿರೋ ಕ್ವಶನ್ಸು, ಸೊ ನಿಮಗೆ ಗೊತ್ತೇ ಇರುತ್ತೆ. NH13. ಓಕೆ, ಈ NH13 ಯಾವ ಜಿಲ್ಲೆ ಮೇಲೆ ಹಾದು ಹೋಗಿಲ್ಲ ಅಂತ ಕೊಟ್ಟಿದ್ದ ಅನಿಸುತ್ತೆ ಒಂದು ಯಾವುದೋ ಎಕ್ಸಾಮಲ್ಲಿ. ಅಂದರೆ ಅದರ ಅಲ್ಲೇ ಆಪ್ಷನ್ ಕೊಟ್ಟಿದ್ದ, ಒಂದು ಚಿತ್ರದುರ್ಗ, ಅದು ಆದ ನಂತರ ಬಳ್ಳಾರಿ ಮತ್ತು ವಿಜಯಪುರ ಮತ್ತು ಧಾರವಾಡ ಅಂತ ಕೊಟ್ಟಿದ್ದ, ಸರಿನಾ. ಸೊ ಅದಕ್ಕೆ ಧಾರವಾಡ ಅದಕ್ಕೆ ಆನ್ಸರ್ ಆಗಲ್ಲ, ಸರಿಯಾ. ಬಿಜಾಪುರ ಮೇಲೆ ಮತ್ತು ಬಾಗಲಕೋಟೆ ಮೇಲೆ, ಹಾಗೆ ಇಲ್ಲ ಅಂದರೆ ಕೊಪ್ಪಳ ಮತ್ತು ಬಳ್ಳಾರಿ ಮತ್ತು ಚಿತ್ರದುರ್ಗ ಮತ್ತು ಬೆಂಗಳೂರು, ಹೀಗೆ ಹೋಗುತ್ತೆ ಅದು ರೂಟು. ಓಕೆನಾ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ ನೀವು ಸ್ವಲ್ಪ. ಅಂದರೆ ಕರ್ನಾಟಕದ ಬಲಭಾಗದಲ್ಲಿ ಬರ್ತಾವಲ್ವಾ, ಅದ್ರ ಮೇಲೆ ಆ ಜಿಲ್ಲೆಗಳ ಮೇಲೆ ಹಾದು ಹೋಗುತ್ತೆ. ಸ್ವಲ್ಪ ಇಲ್ಲಿ ವೆಸ್ಟ್ ಏನು ಬರುತ್ತೆ ಅಲ್ವಾ, ಅದರಲ್ಲಿ ಹಾದು ಹೋಗಲ್ಲ ಅದು NH13. ಹಾಗೆ ಇಲ್ಲಿ ಬಿಜಾಪುರಿಂದ NH13 ಏನಿದೆ ಅಲ್ವಾ, ಸೊಲಾಪುರಕ್ಕೆ ಕುಟ್ಕೊಳ್ಳುತ್ತೆ, ಸರಿನಾ. ಉತ್ತರ ಕರ್ನಾಟಕ ಭಾಗದವರಿಗೆ ಅದು ಗೊತ್ತಿರ್ತದೆ ಸ್ವಲ್ಪ, ಬಿಜಾಪುರದವ್ರು ಸ್ಪೆಷಲಿಗೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ಈ ಪ್ರಶ್ನೆ ಕೇಳ್ತಾನೆ, ಸರಿಯಾ. ಸೊ ನೆಕ್ಸ್ಟ್ ಕರ್ನಾಟಕದ ಆದ ನಂತರ ದೇಶದ ಅತಿ ಉದ್ದವಾದ ಹೆದ್ದಾರಿ ಯಾವುದು ಅಂತ ಕೇಳ್ತಾನೆ. NH44. ಓಕೆನಾ, ಅಲ್ಲಿ NH44 ಹೆಂಗೆ ನೆನ್ಪಿಟ್ಕೋಬೇಕು, ಬೈಕ್ ಹೇಗೆ ಹೋಗುತ್ತೆ, ಫರ್ರತ್ ಹೋಗುತ್ತೆ. ಓಕೆನಾ, ಅದು 44 ಆಯ್ತಲ್ವಾ. ಸೊ ಇದು NH13 ಅಂತ, ಇದು ಹೇಗಾದರೂ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅದನ್ನೊಂದು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕೇಳಿದ್ದಾನೆ ಅದನ್ನು. ಸೊ ನೆಕ್ಸ್ಟ್ ಏನು ಹೇಗಿದೆ ಅಂದರೆ ಇದು ಕರೆಂಟ್ ಅಫೇರ್ಸ್ ಮೇಲೆ ಹೇಗಿದೆ ಕ್ವಶನ್ ಇದು. ಸೊ ಇದು ಇಂಪಾರ್ಟೆಂಟ್ ಇಲ್ಲ, ಇದನ್ನು ಕ್ವಿಟ್ ಮಾಡ್ತೀನಿ. ಓಕೆನಾ.
ಮುಂದಿನ ಪ್ರಶ್ನೆ ಏನಿದೆ ಅಂದರೆ 10ನೇ ಪ್ರಶ್ನೆ, ಹಿಲಿಯೋಫೈಟ್ಗಳು ಸಸ್ಯಗಳ ಸಮೂಹವಾಗಿ ಅಂತ ಕೊಟ್ಟಿದ್ದಾನೆ. ಹಿಲಿಯೋಫೈಟ್ ಓಕೆ. ಹಿಲಿಯೋಫೈಟ್ ಇದರದ್ದು ಉತ್ತರ ಏನಂದರೆ ಪೂರ್ಣ ಸೌರ ಬೆಳಕಿನಲ್ಲಿ ಅತ್ಯುತ್ತಮವಾಗಿ ಕಾರ್ಯ ಮಾಡುತ್ತವೆ. ಇಲ್ಲಿ ನಿಮಗೆ ಒಂದು ಇಲ್ಲಿ ಬೇಸಿಕ್ ರೂಟ್ ವರ್ಡ್ ಇಲ್ಲಿ ಗೊತ್ತಿರಲಿ, ಇವು SSC ಓದೋರಾದರೆ ನಿಮಗೆ ರೂಟ್ ವರ್ಡ್ ಅನ್ನೋದು ವರ್ಡೇ ನೆನ್ಪುಳಿದಿರ್ತದೆ. ಓಕೆ, ರೂಟ್ ವರ್ಡ್ ಏನಂತಂದರೆ ಇವಾಗ ಅತಿಷ್ಟ ಓಕೆ, ATH ಅಂತ ಬಂದರೆ ಏನಂತ ಹಾಕ್ತೀರಾ ನೀವು? ಏನಾದರೂ ಬರಲಿಲ್ಲ, ದೇವರಿಗೆ ಏನಾದರೂ ರಿಲೇಟೆಡ್ ಇತ್ತಾ ಹಾಕಿಬಿಡ್ತೀರಾ, ಸರಿನಾ? ಸೊ ಹಾಗೆ ಇದು ಹೀಲಿಯೋ ಅಥವಾ ಹೀಲಿಯಂ ಓಕೆ ಫೋಟೋ ಅಂತ ಬಂದರೆ ಅದು ಏನಂದರೆ ಸೂರ್ಯನಿಗೆ ಸಂಬಂಧಿಸಿದ್ದಿರ್ತದೆ, ಸರಿನಾ? ಸೂರ್ಯನಿಗೆ ಸಂಬಂಧಿಸಿದ್ದಿರ್ತದೆ. ಇದು ಗೆಸ್ ಮಾಡಿ ಕೂಡ ಹಾಕ್ಬೋದು, ಇಲ್ಲಾಂದರೆ ನೀವು ಸ್ವಲ್ಪ ನೋಡ್ಕೊಂಡಿದ್ರು ಕೂಡ ಅಲ್ಲಿ ಎಕ್ಸಾಮಲ್ಲಿ ನೀವು ಈಸಿಯಾಗಿ ಹಾಕ್ಬೋದು ಇದನ್ನು, ಓಕೆನಾ? ಹೀಲಿಯೋಫೈಟ್ ಸಸ್ಯಗಳೇನಿದೆ ಅಲ್ವಾ, ಪೂರ್ಣ ಸೌರ ಬೆಳಕಿನಲ್ಲಿ ಅತ್ಯುತ್ತಮವಾಗಿ ಕಾರ್ಯ ಮಾಡ್ತವೆ, ಅಂದರೆ ಅತ್ಯುತ್ತಮವಾಗಿ ಬೆಳೀತವೆ. ಯಾವುದು? ಹೀಲಿಯೋಫೈಟ್ ಸಸ್ಯಗಳು, ಓಕೆನಾ? ಸೊ ಇದು ನೆನ್ಪಿಟ್ಕೊಳ್ಳಿ, ಹೀಲಿಯೋ ಅನ್ನೋದು ಎದಕ್ಕೆ ಸಂಬಂಧಿಸಿದೆ? ಹೀಲಿಯಂ ಎಲ್ಲಿದೆ? ಸೂರ್ಯನಲ್ಲಿದೆ. ಹೈಡ್ರೋಜನ್ ಸೇರಿದ್ರೆ ಹೀಲಿಯಂ ಆಗುತ್ತದೆ. ಯಾವ ಪ್ರಕ್ರಿಯೆ ಅದು ಹೇಳ್ಬೋದಾ? ಸಮ್ಮಿಲನ, ಓಕೆ. ವಿದಳನ ಎಲ್ಲಿ ನಡೀತದೆ? ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ನಡೀತದೆ. ಲೈಕ್ ತಾರಾಪುರ ಹಾಗೆ ಕೈಗಾ ಪ್ಲ್ಯಾಂಟ್ ಏನಿದಾವಲ್ವಾ ಅಲ್ಲಿ ನಡೀತದೆ, ಸರಿಯಾ? ಸೊ ನೆಕ್ಸ್ಟ್ ಪ್ರಶ್ನೆ ಹೇಳೋದಾದರೆ 11ನೇ ಪ್ರಶ್ನೆ, ಭೂಮಿಯ ಮೇಲೆ ಡ್ಯಾಶ್ ಕಿಲೋಮೀಟರ್ಗಳವರೆಗೆ ಹವಾಗೋಳ ವಿಸ್ತರಿಸುವುದು ಅಂತ ಕೊಟ್ಟಿದ್ದಾನೆ. ಅಂದರೆ ಹವಾಗೋಳ ಅಂತ ಕೊಟ್ಟರೆ ನಿಮಗೆ ಸ್ಟ್ರಾಟೋಸ್ಫಿಯರ್, ಓಕೆನಾ? ಟ್ರೋಪೋಸ್ಫಿಯರು, ಸ್ಟ್ರಾಟೋಸ್ಫಿಯರು ಮತ್ತು ಮಿಸೋಸ್ಫಿಯರು, ಅಯೋನೋಸ್ಫಿಯರ್ ಆರ್ ಥರ್ಮೋಸ್ಫಿಯರ್, ಅದ್ರ ಮೇಲೆ ಎಕ್ಸೋಸ್ಫಿಯರ್ ಅಂತ 5 ವಲಯಗಳಿದೆ ಅಲ್ವಾ. ಆ 5 ವಲಯಗಳಲ್ಲಿ ಅವನೇನು ಕೇಳಿದ್ದಾನೆ ಅಂದರೆ ಸ್ಟ್ರಾಟೋಸ್ಫಿಯರ್ ಅಂತ ಕೊಟ್ಟಿದ್ದಾನೆ. ಅಲ್ಲಿ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ನೀನು ಯಾಕೆ ಇಂಗ್ಲೀಷಲ್ಲಿ ಹೇಳ್ತಾ ಇದೀಯಾ ಅಂತ ಏನಾದರೂ ನಿಮ್ಮ ಕ್ವಶನ್ ಬಂದರೆ, ಇವಾಗ ಜಾಸ್ತಿ ಪ್ರಶ್ನೆ ಪತ್ರಿಕೆಯಲ್ಲಿ ಹವಾಗೋಳ ಅಯೋನುಗೋಳ ಅಂತ ಕೊಡ್ತಾ ಇಲ್ಲ, ಓಕೆನಾ? ಸೊ ಅಲ್ಲಿ ಇಂಗ್ಲೀಷಲ್ಲೇ ಕೊಡ್ತಾ ಇದ್ದಾನೆ. ಇಂಗ್ಲೀಷ್ ವರ್ಡ್ಸ್ ಇರ್ತದೆ, ಬಟ್ ಕನ್ನಡದಲ್ಲಿ ಏನೋ ಲಿಪಿ ಇರ್ತದೆ. ಲೈಕ್ ಹೇಗೆ ಅಂದರೆ ಟ್ರೋಪೋಸ್ಫಿಯರ್, ಹೀಗೆ ಟ್ರೋಪೋಸ್ಫಿಯರ್, ಓಕೆ. ಇದು ಏನಿದು? ಇದು ಇಂಗ್ಲೀಷ್ ವರ್ಡ್ ಇದೆ ಆ್ಯಕ್ಚುಲಾಗಿ, ಬಟ್ ಈ ಲಿಪಿ ಯಾವುದರಲ್ಲಿದೆ? ಕನ್ನಡ ಲಿಪಿನಲ್ಲಿದೆ. ಸೊ ಈ ಥರ ಕೊಟ್ಟಾಗ ನಾವು ಕನ್ನಡದಲ್ಲಿ ನೆನ್ಪಿಟ್ಕೊಂಡ್ರೆ ನಮಗೆ ಅಲ್ಲಿ ಒಂದು ಕ್ವಶನ್ ಹೊಗೆ ಆಗ್ತದೆ, ಸರಿನಾ? ಸೊ ಅದಕ್ಕೆ ಇಂಗ್ಲೀಷಲ್ಲಿ ನೆನಪಿಟ್ಕೊಳ್ಳೋದು ಬೆಟ್ರ್. ಇದು ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಮತ್ತು ಮಿಸೋಸ್ಫಿಯರ್, ಅದಾದ ನಂತರ ಅಯೋನೋಸ್ಫಿಯರ್ಗೆ ಇನ್ನೊಂದು ಹೆಸರು ಕರೀತಾರೆ, ಏನಂತಂದರೆ ಥರ್ಮೋಸ್ಫಿಯರ್ ಅಂತ ಕರೀತಾರೆ, ಸರಿನಾ? ಸೊ ಅದಾದ ನಂತರ ನೆಕ್ಸ್ಟ್ ಲಾಸ್ಟಲ್ಲಿ ಬರೋದು ಯಾವುದಂದರೆ ಎಕ್ಸೋಸ್ಫಿಯರ್, ಓಕೆ, ಬಾಹ್ಯಗೋಳ. ಸೊ ಅದು ನೆನ್ಪಿಡಿತದೆ, ಸರಿಯಾ? ಸೊ ಅದು ಎಷ್ಟರಿಂದ ಎಷ್ಟು ಕಿಲೋಮೀಟರ್ವರೆಗೆ ಅಂದರೆ 8ರಿಂದ 12 ಕಿಲೋಮೀಟರ್ವರೆಗೆ ಯಾವುದಿದೆ ಅಂದರೆ ಹವಾಗೋಳ ವಿಸ್ತರಿಸಿಕೊಂಡಿದೆ, 8ರಿಂದ 12, ಸರಿಯಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹವಾಗೋಳದಲ್ಲಿನ ವಾಯುಭಾರವು ಎತ್ತರ ಹೆಚ್ಚಿದಂತೆಲ್ಲ ಅಂತ ಕೊಟ್ಟಿದ್ದಾನೆ. ಸೊ ನಿಮಗೆ ಇಲ್ಲಿ ಹವಾಗೋಳ ಇದೆ ಅಂತ ಹೇಳೋದಾದರೆ ನಿಮಗೆ ಈ ಟ್ರೋಪೋಸ್ಫಿಯರು, ಓಕೆ, ಟ್ರೋಪೋಸ್ಫಿಯರು ಒಂದು ಸೆಕೆಂಡ್ ಇಲ್ಲೇ ಹಾಕ್ತಾ, ಇಲ್ಲಿ ಟ್ರೋಪೋಸ್ಫಿಯರ್ ಬರುತ್ತೆ ಫಸ್ಟ್, ಓಕೆ. ಇಲ್ಲಿ ಭೂಮಿ ಇದೆ ಅಲ್ವಾ, ಒಂದು ಸೆಕೆಂಡ್ ಸಾರಿ, ಇದು ಭೂಮಿ ಅಂತ ತೊಗೊಳ್ಳಿ, ಓಕೆ. ಇದು ಭೂಮಿ ಅಂತ ತೊಗೊಂಡ್ರೆ ಇಲ್ಲಿ ಫಸ್ಟ್ ಲೇಯರ್ ಟ್ರೋಪೋಸ್ಫಿಯರ್, ಅದಾದ ನಂತರ ಸ್ಟ್ರಾಟೋಸ್ಫಿಯರ್, ಅದಾದ ನಂತರ ಮಿಸೋಸ್ಫಿಯರ್, ಓಕೆ. ಮಿಸೋಸ್ಫಿಯರ್ ಆದ ನಂತರ ಅಯೋನೋಸ್ಫಿಯರ್ ಆದ ನಂತರ ಎಕ್ಸೋಸ್ಫಿಯರ್. ಇಲ್ಲಿ ಹೇಳೋದಾದರೆ ಈ ಟ್ರೋಪೋಸ್ಫಿಯರ್ ಇದೆಯಲ್ವಾ, ಈ ಟ್ರೋಪೋಸ್ಫಿಯರದಲ್ಲಿ ನಾವು 165 ಮೀಟ್ರ್ ಹೆಚ್ಚಿಗೆ ಮೇಲೆ ಹೋದಂತೆಲ್ಲ 1 ಡಿಗ್ರಿ ಸೆಲ್ಸಿಯಸ್ ತೇವಾಂಶ ಇದೆಯಲ್ವಾ, ಒತ್ತಡ ಇದೆಯಲ್ವಾ, ಅದು ಕಡಿಮೆ ಆಗ್ತಾ ಬರುತ್ತೆ. ಎಷ್ಟು ಮೀಟ್ರ್ ಹೋದಾಗ? 165 ಮೀಟ್ರ್ ಹೋದಾಗ. SSC CGLನಲ್ಲಿ ಕೇಳಿರೋ ಪ್ರಶ್ನೆ 2023ನಲ್ಲಿ, ಸರಿನಾ? ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮೇಲೆ ಹೋದಂಗೆಲ್ಲ ಕಡಿಮೆ ಆಯಿತು ವಾಯುಭಾರ, ಸರಿನಾ? ಇಲ್ಲಿ ಸ್ಟ್ರಾಟೋಸ್ಫಿಯರಲ್ಲಿ ಏನಾಗುತ್ತೆ? ಮೇಲೆ ಹೋದಂಗೆಲ್ಲ ಹೆಚ್ಚಾಗುತ್ತೆ ಮತ್ತೆ ರಿಟರ್ನ್. ಇಲ್ಲಿ ಮತ್ತೆ ಮಿಸೋಸ್ಫಿಯರಲ್ಲಿ ಮತ್ತೆ ಕಡಿಮೆ ಆಗುತ್ತೆ, ಸರಿನಾ? ಸೊ ಮತ್ತೆ ಇಲ್ಲಿ ಮತ್ತೆ ಹೆಚ್ಚಾಗುತ್ತೆ, ಇಲ್ಲಿ ಮತ್ತೆ ಕಡಿಮೆ ಆಗುತ್ತೆ. ವಯಸ್ ವರ್ಷ ಇದೆ ಎಲ್ಲದೂ ಕೂಡ, 5 ಕೂಡ. ಒಂದರಲ್ಲಿ ಫಸ್ಟ್ ಕಡಿಮೆ ಆಗ್ತಾ ಹೋಗ್ತದೆ ಮೇಲೆ ಹೋದಂಗೆಲ್ಲ, ಸೆಕೆಂಡ್ ಸ್ಟ್ರಾಟೋಸ್ಫಿಯರಲ್ಲಿ ಹೆಚ್ಚಿಗೆ ಆಗ್ತಾ ಹೋಗ್ತದೆ, 3ನೇದರಲ್ಲಿ ಮತ್ತೆ ಕಡಿಮೆ ಆಗ್ತಾ ಹೋಗ್ತದೆ, 4ನೇದರಲ್ಲಿ ಹೆಚ್ಚಾಗ್ತಾ ಹೋಗ್ತದೆ, 5ನೇದರಲ್ಲಿ ಮತ್ತೆ ಕಡಿಮೆ ಆಗ್ತಾ ಹೋಗ್ತದೆ, ಸರಿನಾ? ನೆನ್ಪಿಟ್ಕೊಳ್ಳಿ ಇದನ್ನು, ಹೀಗೆ ನೆನ್ಪಿಟ್ಕೊಳ್ಳಿ. ಒಂದು ನೆನ್ಪಿಟ್ಕೊಂಡ್ರೆ ಸಾಕು, ನೀವು ಅದರದ್ದೇ ಕಂಟಿನ್ಯೂಷನ್ ಮಾಡ್ಬೋದು, ಒಂದು ಹೆಚ್ಚು ಕಮ್ಮಿ ಅಂತ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಓಜೋನ್ ಪದರವು ಇರುವುದು. ಓಜೋನ್ ಪದರ ಎಲ್ಲಿದೆ ಅಂತ ಕೊಟ್ಟಿದ್ದಾನೆ. ಇನ್ನೇನು ಹೇಳಿದೆವಲ್ವ, ಈ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಇದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ ಇದ್ರ ಮೇಲೆ ನೋಡಿ 3 ಪ್ರಶ್ನೆ ಬಂತು ಇವಾಗ, ಸರಿಯಾ? ಓಜೋನ್ ಪದರ ಎಲ್ಲಿದೆ ಅಂದರೆ ಸ್ಟ್ರಾಟೋಸ್ಫಿಯರಲ್ಲಿದೆ, ಓಕೆ. ಸ್ಟ್ರಾಟೋಸ್ಫಿಯರ್, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮಿಸೋಸ್ಫಿಯರ್, ಅಯೋನೋಸ್ಫಿಯರ್ ಮತ್ತು ಎಕ್ಸೋಸ್ಫಿಯರ್ ಹೇಳಿದೆ ಅಲ್ವಾ, ಅದರಲ್ಲಿ 2ನೇ ವಲಯ ಯಾವುದಿದೆ? ಸ್ಟ್ರಾಟೋಸ್ಫಿಯರ್ ಇದೆ. ಆ ಸ್ಟ್ರಾಟೋಸ್ಫಿಯರ್ದಲ್ಲಿ ಈ ಓಜೋನ್ ಪದರ ಇದೆ, ಸರಿನಾ?
ಸೊ ಯಾವ್ದು ಹೇಳ್ಬೋದು ಇದರಲ್ಲಿ? ಹವಾಗೋಳ. ಓಕೆ, ಕನ್ನಡದಲ್ಲಿ ಹೇಳೋದಾದರೆ ಇದು ಕನ್ನಡದಲ್ಲಿ ಪ್ಲೀಸ್ ಹೇಳ್ತೀನಿ, ಏನಂದರೆ ನೆನಪಿಟ್ಕೋಬೇಡಿ, ಕೇಳಲ್ಲ. ಓಕೆನಾ, ಕನ್ನಡದಲ್ಲಿ ಕೊಡೋದಿಲ್ಲ, ಇಂಗ್ಲೀಷಲ್ಲೇ ಕೊಡ್ತಾನೆ. ಸೊ ಇಂಗ್ಲೀಷಲ್ಲಿ ಕೊಟ್ಟಾಗ ನಿಮ್ಗೆ ಹೆಲ್ಪ್ ಆಗುತ್ತೆ ಅಷ್ಟೇ, ಕನ್ನಡದಲ್ಲಿ ಕೊಟ್ಟರೆ ಹೊಗೆ ಆಗುತ್ತೆ. ಸರಿಯಾ? ಸೊ ಅದಕ್ಕೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನವುಗಳಲ್ಲಿ ಯಾವ ನದಿಗಳು ಪಶ್ಚಿಮಕ್ಕೆ ಹರಿಯುವ ನದಿಗಳಾಗಿವೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೇನು ಟ್ರಿಕ್ ಅಂತ ಏನಿಲ್ಲ, ಸೊ ಜಸ್ಟ್ ಸಿಂಪಲಾಗಿ ನೋಡ್ಬೋದು. ಕೃಷ್ಣ ಪೂರ್ವಕ್ಕೆ ಹರಿಯುವ ನದಿ. ಓಕೆ, ತೆಗಿರಿ. ಕೃಷ್ಣ ಪೂರ್ವಕ್ಕೆ ಹರಿಯುವ ನದಿ ತೆಗೆದುಬಿಡಿ. ಕೃಷ್ಣ ಪೂರ್ವಕ್ಕೆ ಹರಿಯುವ ನದಿ ತೆಗೆದುಬಿಡಿ. ಇವಾಗ ಪಶ್ಚಿಮಕ್ಕೆ ಹರಿಯೋದು ಉಳಿದಿದ್ದು ಇದೊಂದೇ ಉಳಿತಲ್ವ. ಸೊ ನಮಗೆಲ್ಲ ಗೊತ್ತಿರೋದಕ್ಕೆ ಬೇಡ. ಓಕೆನಾ, ಒಂದು ಗೊತ್ತಿದ್ರೆ ಸಾಕು. ಕೃಷ್ಣ ಗೊತ್ತಿದೆಯಾ? ಸರಿನಾ? ಸೊ ಕೃಷ್ಣ ಗೊತ್ತಿದೆ, ಒಂದು ಗೊತ್ತಿದ್ರೆ ಸಾಕಲ್ವ. ಕಾವೇರಿ ಗೊತ್ತಿದೆ. ಸೊ ಕಾವೇರಿ ಗೊತ್ತಿದ್ರೆ ಇದೊಂದು ಎಲಿಮಿನೇಟ್ ಆಗುತ್ತೆ. ಸರಿನಾ? ಸೊ ಇಲ್ಲಿ ಎಲಿಮಿನೇಟ್ ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ಕೃಷ್ಣ ನಿಮ್ಗೆ ಗೊತ್ತಿರಲೇಬೇಕಾಗುತ್ತೆ. ಸರಿನಾ? ಸೊ ಹೀಗೆ ಯಾವುದಾದ್ರೂ ಒಂದು ನೋಡಿಕೊಂಡು ನೀವು 1 ಇಲ್ಲ 2 ಆಪ್ಷನ್ನ ನೀವು ಎಲಿಮಿನೇಟ್ ಮಾಡ್ಬೋದು. ಸೊ ಇಲ್ಲಿ ಪಶ್ಚಿಮ ಕರೆಯೋದು ಯಾವುದು ಅಂದರೆ, ಒಂದು ಕಾಳಿ ನದಿ, ನೇತ್ರಾವತಿ ನದಿ, ಅಘನಾಶಿನಿ ಮತ್ತು ಶರಾವತಿ. ಈ 4 ನದಿಗಳಿಗೆ ಒಂದು ಫೇಮಸ್ ಇದೆ, ಒಂದು ಯೂನಿಕ್ನೆಸ್ ಇದೆ. ಏನು ಯೂನಿಕ್ನೆಸ್ಸು? ಇವಕ್ಕೆಲ್ಲಕ್ಕೂ ಒಂದಿದ್ರೇನೋ ಯೂನಿಕ್ನೆಸ್ ನಾವು ಏನಾದರೂ ಕೂಡಿ ಒಂದಿದ್ರೇನೋ ಮಾರ್ಕ್ ಮಾಡ್ಬೋದು. ಒಂದೇ ಪಾಯಿಂಟ್ ಅಂದರೆ ಏನು ಮಾರ್ಕ್ ಮಾಡ್ಬೋದು? ಕಮೆಂಟ್ ಮಾಡಿ ನೋಡೋಣ. ಇದ್ರ ಬಗ್ಗೆ ಸ್ಪೆಷಲ್ ಇದ್ದಾವೆ. ಈ 4 ಕೂಡ ಒಂದು ಕ್ಯಾಟಗರಿನಲ್ಲಿ ಬರ್ತವೆ. ಯಾವ ಕ್ಯಾಟಗರಿ ಅದು? ಪಶ್ಚಿಮ ಕಡೆ ಹರಿಯುವ ನದಿಗಳಲ್ಲ. ಅದನ್ನು ಬಿಟ್ಟು ಇನ್ನೊಂದು ಕ್ಯಾಟಗರಿನಲ್ಲೂ ಕೂಡ ಇದನ್ನು 4 ನದಿಗಳನ್ನ ಒಂದೇ ಕಡೆ ಹಾಕ್ಬೋದು. ಸರಿಯಾ? ಸೊ ಅದನ್ನು ಕಮೆಂಟ್ ಮಾಡ್ಬೋದು ನೀವು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 14 ಆದ ನಂತರ 15ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿಗಳ ಕಾಯ್ದೆಗಳ ಧ್ವನಿತಾರ್ಥವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾನೆ. 73 ಮತ್ತು 74ನೇ ತಿದ್ದುಪಡಿ ಎದಕ್ಕೆ ಸಂಬಂಧಿಸಿದ್ದಾವೆ? ಸರಿನಾ? ಸೊ ಇದಕ್ಕೆ ಮಾರ್ಕ್ ಮಾಡಿಲ್ಲ, ನಾವೇ ಹೇಳೋದಾದರೆ, ಸ್ಥಳೀಯ ಸರ್ಕಾರಗಳು ಸಂವಿಧಾನಾತ್ಮಕ ದರ್ಜೆಯನ್ನು ಹೊಂದಿವೆ. ರೈಟ್ ಇದೆ. ಸಂವಿಧಾನಾತ್ಮಕ ಸ್ಥಾನಮಾನ ಕೊಡ್ತಾರೆ. ಯಾವುದಕ್ಕೆ? ಪಂಚಾಯಿತಿಗಳಿಗೆ ಮತ್ತು ಮುನ್ಸಿಪಾಲ್ಟಿಗಳಿಗೆ. ಸರಿನಾ? ಸೊ ಇದು ರೈಟ್ ಇದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ರಾಷ್ಟ್ರದಲ್ಲಿ ಸ್ಥಳೀಯ ಸರ್ಕಾರಗಳ ಏಕರೂಪ ಮಾದರಿಯನ್ನು ಸೃಜಿಸಲಾಗಿದೆ. ಸ್ಥಳೀಯ ಸರ್ಕಾರವನ್ನು ಒಂದು ವಿಷಯ ಎಂಬುದಾಗಿ ಸಮವರ್ತಿ ಪಟ್ಟಿಯಡಿ ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಇದು ರಾಂಗ್ ಆಗುತ್ತೆ. ಸ್ಥಳೀಯ ಸರ್ಕಾರಗಳು ಸಮವರ್ತಿ ಪಟ್ಟಿಗಿಲ್ಲ, ಇದು ರಾಜ್ಯ ಪಟ್ಟಿಯಲ್ಲಿದೆ. ಸರಿನಾ? ಇದು 3 ಇಲ್ಲ. ಓಕೆ, ಸೊ 3 ಎಲ್ಲೆಲ್ಲಿದೆ ಅದನ್ನು ತೆಗೆದಾಕ್ಬಿಡಿ ಅಷ್ಟೇ. 3 ಇದೆ ತೆಗೆದಾಕ್ಬಿಡಿ, 3 ಇದೆ ತೆಗೆದಾಕ್ಬಿಡಿ. ಇವುಗಳಲ್ಲಿ ಎಲ್ಲ ಒಂದು ಹೇಳಿದೆ, ಇದನ್ನು ಆಗೋದಿಲ್ಲ. ಯಾಕಂದರೆ ಎಲ್ಲ ಒಂದು ಅಂದರೆ 3 ಎಡಪ್ ಆಗಬೇಕು ತಾನೆ. ಸೊ 3 ಎಡಪ್ ಆಗೋದಿಲ್ಲ. ಸೊ ಅದಕ್ಕೆ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 1 ಮತ್ತು 2. ಓಕೆ, ಸ್ಥಳೀಯ ಸರ್ಕಾರಗಳು ಸಂವಿಧಾನಾತ್ಮಕ ದರ್ಜೆಯನ್ನು ಹೊಂದಿವೆ. ರಾಷ್ಟ್ರದಲ್ಲಿ ಸ್ಥಳೀಯ ಸರ್ಕಾರಗಳ ಏಕರೂಪ ಮಾದರಿಯನ್ನು ಸೃಜಿಸಲಾಗಿದೆ. ಓಕೆ, ಒಂದೇ ಮಾದರಿಯಲ್ಲಿ ಸೃಜನೆ ಮಾಡಲಾಗಿದೆ. ನಮ್ಮಲ್ಲಿಯೂ ಕೂಡ ಗ್ರಾಮ ಪಂಚಾಯತಿ ಅಂದರೆ ಅದೇ ಗ್ರಾಮ ಪಂಚಾಯತಿ. ರಾಜಸ್ಥಾನದಲ್ಲಿ ಹೋಗಿ ಕೂಡ ನೀನು ಗ್ರಾಮ ಪಂಚಾಯತಿ ಅಂದರೆ ಅದೇ ಗ್ರಾಮ ಪಂಚಾಯತಿ ಇರ್ತದೆ. ಸರಿನಾ? ನಮ್ಮಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಎಷ್ಟು ಜನ ಇದ್ದಾರೆ? 10,000 ಜನ ಇದ್ದಾರೆ. ಅಂದರೆ ಅಲ್ಲಿ ನೀನು ರಾಜಸ್ಥಾನದಲ್ಲಿ ಹೋದಾಗ ನಿನಗೆ 50,000 ಜನಕ್ಕೆ ಇಲ್ಲಾಂದರೆ 1,00,000 ಜನಕ್ಕೆ ಒಂದು ಗ್ರಾಮ ಪಂಚಾಯತಿ ಆಗಿರಲ್ಲ ಅಲ್ಲಿ. ಸರಿನಾ? ಅಲ್ಲಿ ಕೂಡ ಅದೇ ಸೇಮ್ ಲಿಮಿಟೇ ಇರ್ತದೆ, ಸೇಮ್ ಸರ್ಕಮ್ಸ್ಟೆನ್ಸಸ್ಸೇ ಇರ್ತದೆ ಅದಕ್ಕೆ. ಸರಿನಾ? ಸೊ ಅದಕ್ಕೆ ಏಕರೂಪ ಮಾದರಿ ಅಂತ ಹೇಳ್ತಾರೆ. ಸರಿಯಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಆಪ್ಷನ್ 4 ಇದಕ್ಕೆ ರಾಂಗ್ ಮಾಡಬೇಕಲ್ವಾ? ಸ್ಥಳೀಯ ಸರ್ಕಾರಗಳಿಗೆ ಕಾನೂನು ಮತ್ತು ನೀತಿಗಳನ್ನು ಸಿದ್ಧಪಡಿಸಲು ಹೊಸ ವಿಷಯಗಳನ್ನು ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಸರಿನಾ? ಇದು ರಾಂಗ್ ಇದೆ. ಸರಿ. ಸೊ ಅದಕ್ಕೆ ಆಪ್ಷನ್ 1 ಮತ್ತು 2 ಉತ್ತರ ಸರಿ ಆಗ್ತದೆ. ಸೊ ನೆಕ್ಸ್ಟ್ 16ನೇ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ 91ನೇ ತಿದ್ದುಪಡಿಯ ಕಾಯ್ದೆಯೇ ಸ್ಥಿರೀಕರಿಸಿದೆ ಅಂತ ಕೊಟ್ಟಿದ್ದಾರೆ. ಸರಿನಾ? ಸೊ ಇದಕ್ಕೆ ಉತ್ತರ ಏನಿದೆ ಅಂದರೆ, ಪ್ರಧಾನಮಂತ್ರಿಯವರನ್ನು ಒಳಗೊಂಡಂತೆ ಕೇಂದ್ರ ಮಂತ್ರಿಮಂಡಲದ ಗಾತ್ರವು ಲೋಕಸಭೆಯ ಗಾತ್ರದ 15% ಮೀರಬಾರದು. ಮೊದಲನೇ ಆಪ್ಷನ್ನೇ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸರಿನಾ? ಈ ಪ್ರಶ್ನೆನ ಮೊನ್ನೆ ಇದರಲ್ಲಿ ಕೇಳಿದ್ದ, PSIನಲ್ಲಿ ಕೇಳಿದ್ದ ನೋಡಿ ಇದನ್ನು. ಓಕೆನಾ? ಒಂದ್ಸರಿ ಬೇಕಾದರೆ ರೀಚೆಕ್ ಮಾಡ್ಕೊಳ್ಳಿ. ಇದು PSIನಲ್ಲಿ ಬಂದಿದ್ದು ಇದು ಪ್ರಶ್ನೆ. ಸರಿಯಾ? ಸೊ ಹಾಗೆ ಇದರಲ್ಲಿ ಕೂಡ VAOದಲ್ಲೇ ಅಥವಾ BMTC ಅಲ್ಲೂ ಕೂಡ ಈ ಪ್ರಶ್ನೆ ಕೇಳಿದ್ದಾನೆ. ಈ ರಿಪೀಟೆಡ್ ಕ್ವಶನ್ ಇದು. ಸರಿನಾ? ಸೊ ನೆಕ್ಸ್ಟ್ ಈ ಥರ ಕೊಟ್ಟಿದ್ದಾನೆ. ಓಕೆ, ಇನ್ನೊಂದಿದೆ ನೋಡಿ. ಓಕೆ, ಇಲ್ಲಿ ಕೂಡ ಅಲ್ಲಿ ಅದು ಕೇಂದ್ರದಲ್ಲಿ ಪ್ರಧಾನಮಂತ್ರಿಯನ್ನು ಒಳಗೊಂಡು ಲೋಕಸಭೆಯ ಗಾತ್ರ ಏನಿದೆ ಅಲ್ವಾ, ಅದು 15% ಮೀರಬಾರ್ದು. ಅಂದರೆ 15% ಮೀರಬಾರ್ದು. ಟೋಟಲ್ MP ಗಳು ಒಂದು 100 ಜನ ಇದ್ದಾರೆ ಅಂದರೆ ಮಂತ್ರಿ ಯಾರು, ಅವನಿಗೆ ಪ್ರಧಾನಮಂತ್ರಿ ಹಿಡ್ಕೊಂಡು ಉಳಿದಿದ್ದೆಲ್ಲ ಖಾತೆಗಳು ಹಂಚ್ತಾರಲ್ಲ, 15 ಜನಕ್ಕಿಂತ ಜಾಸ್ತಿ ಇರಬಾರ್ದು 100ಕ್ಕೆ. ಓಕೆನಾ? ಸೊ ಅದು 553 ಇದೆ ಇವಾಗ ಪ್ರೆಸೆಂಟ್. ಅದರಲ್ಲಿ 15% ತೆಗೀರಿ. ಎಷ್ಟಾಗುತ್ತೆ ಅಷ್ಟಿದ್ರೇನೋ, ಪ್ರೆಸೆಂಟ್ ಇದ್ರೇನೋ ಗಾತ್ರ ಇರ್ತದೆ. ಯಾರ್ದು? ಇಲಾಖೆಗಳ ಸಚಿವರದು. ಸರಿನಾ? ಮಂತ್ರಿಗಳದು. ಸರಿಯಾ? ಸೊ ಇಲ್ಲಿ ರಾಜ್ಯದಲ್ಲಿ ಅಂದರೆ ಮುಖ್ಯಮಂತ್ರಿಯವರನ್ನು ಒಳಗೊಂಡಂತೆ ರಾಜ್ಯ ಮಂತ್ರಿಮಂಡಲದ ಗಾತ್ರವು ವಿಧಾನಸಭೆಯ ಗಾತ್ರದ 15% ಮೀರಬಾರ್ದು. ಸರಿನಾ? ಇದು ಕೂಡ ನಿಮಗೆ ನೆನಪಿರಲಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇದು 1, 2 ಆಯಿತಾ?
ಸೊ ನೆಕ್ಸ್ಟ್ 17ನೇ ಪ್ರಶ್ನೆ ಏನಿದೆ ಅಂದರೆ ಭಾರತದಲ್ಲಿ ಚುನಾವಣೆಗಳಲ್ಲಿ ಅನುಸರಿಸುವ ಮತದಾರ ವ್ಯವಸ್ಥೆಗಳೆಂದರೆ ಅಂತ ಕೊಟ್ಟಿದ್ದಾರೆ. ಸರಿನಾ? ಮತದಾರ ವ್ಯವಸ್ಥೆಗಳು. ಓಕೆ, ಇದು ಕೂಡ 1 2 ಇಲ್ಲಿ ಕೊಟ್ಟಿದ್ದಾರಲ್ವ. ಬಿಡಿಯಾದ ವರ್ಗಾಯಿಸಲಾಗುವ ಮತದ ಮಾರ್ಗದ ಮೂಲಕ ಸೂಕ್ತ ಪ್ರಮಾಣಬದ್ಧ ಪ್ರಾತಿನಿಧ್ಯ. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂದರೆ ಸಾರ್ವತ್ರಿಕ ವಯಸ್ಕ ಮತದಾನ ಹಕ್ಕು ಆಧಾರಿತ ನೇರ ಚುನಾವಣೆಗಳು. ಇದನ್ನು ಬಿಟ್ಟಾಕ್ಬಿಡಿ ಇದನ್ನು. ಸೊ ಇದನ್ನು ಇರಲಿ. ಬಟ್ ಇಲ್ಲಿ ಒಂದು ನೀವೇನು ನೆನ್ಪಿಟ್ಕೋಬೇಕಂದ್ರೆ ವಯಸ್ಕ ಮತದಾನದ ಮುಖಾಂತರ, ಓಕೆ, ವಯಸ್ಕ ಮತದಾನದ ಮತದಾನದ ಹಕ್ಕನ್ನು ಕೊಟ್ಟಿರುವ ದೇಶ ಯಾವುದು ಅಂತ ಕೇಳಿದ್ದಾನೆ SSCನಲ್ಲಿ. ಇದೊಂದು 10 ಬಾರ್ ರಿಪೀಟ್ ಆಗಿದೆ ಇದನ್ನು. ಓಕೆನಾ? ಬಾರ್ ರಿಪೀಟ್ ಕೇಳ್ತಾನೆ ಇದ್ದಾನೆ ಈ ಪ್ರಶ್ನೆನ. ಸರಿನಾ? ಯಾವ ದೇಶ ಅಂತಂದರೆ ನ್ಯೂಜಿಲೆಂಡ್ ದೇಶ. ನ್ಯೂಜಿಲೆಂಡ್ ದೇಶದ ರಾಜಧಾನಿ ಯಾವುದು? ವೆಲ್ಲಿಂಗ್ಟನ್. ಓಕೆ, ಏನು ನ್ಯೂಜಿಲೆಂಡ್ದು ಕೇನ್ ವಿಲಿಯಮ್ಸನ್ ಕ್ರಿಕೆಟ್ ಆಟಗಾರ ಗೊತ್ತಿರ್ತಾರೆ ಅಲ್ವಾ ನಿಮಗೆ. ಸೊ ಅದೇ ದೇಶದವ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಟೈಮ್ ನೀನು ಹೆಣ್ಣು ಅನ್ನೋದು ಬೇಕಾಗಿಲ್ಲ, ಗಂಡು ಅನ್ನೋದು ಬೇಕಾಗಿಲ್ಲ, ನೀನು ಇದ್ರೇನೋ ಶ್ರೀಮಂತ ಅನ್ನೋದು ಬೇಕಾಗಿಲ್ಲ, ಬಡವ ಅನ್ನೋದು ಬೇಕಾಗಿಲ್ಲ. ನಿನಗೆ ಸ್ಟೇಜ್ ಆಗಿದೆಯಾ, 21 ಏಜ್ ಆಗಿದೆಯಾ, 18 ಏಜ್ ಆಗಿದೆಯಾ, 30 ಏಜ್ ನೀನು ಸ್ವಲ್ಪ ಇದ್ರೇನೋ ಬುದ್ಧಿ ಬಂದಿದೆ, ನಿನಗೆ ಏಜ್ ಆಗಿದೆ, ಅದಕ್ಕೆ ನೀನು ವಯಸ್ಕ ಆಗಿದೆಯಾ, ನೀನು ಇದ್ರೇನೋ ಮತದಾನ ಮಾಡಬಾಪ ಅಂತ ಕರೆದಿದ್ದಾರೆ. ಯಾರು? ನ್ಯೂಜಿಲೆಂಡ್ದವ್ರು ಫಸ್ಟ್ ಟೈಮ್. ಭಾರತದಲ್ಲಿ ಯಾವ ರಾಜ್ಯ ಮೊದಲ ಬಾರಿಗೆ ಇದ್ರೇನೋ ವಯಸ್ಕ ಮತದಾನದ ಮೂಲಕ ಮತದಾನ ಮಾಡಲಿಕ್ಕಿದ್ರೆ ಅವಕಾಶ ಮಾಡಿಕೊಡ್ತು ಹೇಳ್ಬೋದಾ? 7 ಸಿಸ್ಟರ್ ಸ್ಟೇಟ್ಸ್ ಬರುತ್ತೆ ಗೊತ್ತಾ? ಅದರಲ್ಲಿ ಒಂದು ಸಿಸ್ಟರ್ ಇದೆ. ಯಾವುದು? ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಅಲ್ವಾ, ಇದರ ಆನ್ಸರ್ ಇದೆ. ಇದನ್ನು ನೀವು ಕಾಮೆಂಟ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಪ್ರಮಾಣಬದ್ಧ ಪ್ರಾತಿನಿಧ್ಯ ಪಟ್ಟಿ ವ್ಯವಸ್ಥೆ. ಇದೇನಿಲ್ಲ, ಅಪರೋಕ್ಷ ಇಲ್ಲ ಇಲ್ಲಿ. ಓಕೆ, ಇದು ರಾಷ್ಟ್ರಪತಿ ಚುನಾವಣೆ ಅಪರೋಕ್ಷ ಚುನಾವಣೆ ಆಗ್ತದೆ. ಸೊ ಇದಲ್ಲ, ಇದೆರಡು ಆಗಲ್ಲ. ಆಪ್ಷನ್ ಎ ಮತ್ತು ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಹೇಳಿಕೆ 1 ಹೇಳಿಕೆ 2. ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 18ನೇ ಪ್ರಶ್ನೆ. ಭಾರತ ಚುನಾವಣಾ ಆಯೋಗವು ಕಾಲಕಾಲಿಕ ಚುನಾವಣೆಗಳನ್ನು ಇವುಗಳಿಗೆ ನಡೆಸುವುದು ಅಂತ ಕೊಟ್ಟಿದ್ದಾರೆ. ಭಾರತ ಚುನಾವಣಾ ಆಯೋಗ ಇದೇನಿದೆ ಅಲ್ವಾ, 324ನೇ ವಿಧಿಯ ಅನ್ವಯ ಏನು ಸ್ಥಾಪನೆ ಮಾಡಿದ್ದಾರಲ್ವಾ ಚುನಾವಣಾ ಆಯೋಗ, ಅದು ಯಾವುದಕ್ಕೆ ಎಲೆಕ್ಷನ್ ನಡೆಸ್ತದೆ? ಲೋಕಸಭೆಗೆ ನಡೆಸ್ತದೆ, ರಾಜ್ಯಸಭೆಗೆ ನಡೆಸ್ತದೆ, ವಿಧಾನ ಪರಿಷತ್ತಿಗೆ ನಡೆಸ್ತದೆ. ಹಾಗೆ ಯಾವುದು ಅಂತಂದರೆ ವಿಧಾನಸಭೆ ಕೂಡ ನಡೆಸ್ತದೆ. ಸರಿನಾ? ಅದಾನಂತರ ರಾಷ್ಟ್ರಪತಿ ಕೂಡ ಅವರೇ ನಡೆಸ್ತಾರೆ, ಉಪರಾಷ್ಟ್ರಪತಿಗೆ ಅವರೇ ನಡೆಸ್ತಾರೆ. ಸರಿಯಾ? ಈ 6ಕ್ಕೂ ಕೂಡ ಅವರೇ ನಡೆಸ್ತಾರೆ. ಸರಿನಾ? ಎಲ್ಲ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸರ್ಕಾರಗಳು ಮತ್ತು ಇದಕ್ಕೆ ನಡೆಸಲ್ಲ. ಯಾಕೆ ಅಂದರೆ ರಾಜ್ಯ ಚುನಾವಣಾ ಆಯೋಗ ಇದಕ್ಕೆ ನಡೆಸ್ತದೆ. ಏನು 243K ವಿಧಿ ಅನ್ವಯ ಸ್ಥಾಪನೆ ಆಗಿದೆ ಅಲ್ವಾ ರಾಜ್ಯ ಚುನಾವಣಾ ಆಯೋಗ, ಅವರು ಇದಕ್ಕೆ ಎಲೆಕ್ಷನ್ ನಡೆಸ್ತಾರೆ. ಸೊ ಇದು ರಾಂಗ್ ಆಯಿತು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಕಚೇರಿಗಳು ರೈಟ್. ಪಾರ್ಲಿಮೆಂಟ್ನ 2 ಶಾಸಕಾಂಗಗಳು ರೈಟ್. ರಾಜ್ಯ ಶಾಸಕಾಂಗ ಇದನ್ನು ಕೂಡ ರೈಟ್. ಸರಿನಾ? ಸೊ 2, 3, 4 ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಓಕೆ, 2, 3, 4 ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 19ನೇ ಪ್ರಶ್ನೆ. ರಾಜ್ಯ ಹಣಕಾಸು ಆಯೋಗವು ನಿರ್ಧರಿಸುವುದು. ರಾಜ್ಯ ಹಣಕಾಸು ಆಯೋಗ ಏನು ನಿರ್ಧರಿಸ್ತದೆ ಅಂತ ಕೇಳೋದಾದರೆ ಈ ಗ್ರಾಮ ಪಂಚಾಯತ್ಗೆ ಮತ್ತು ಮುನ್ಸಿಪಾಲ್ಟಿಗೆ ಎಷ್ಟು ಹಣ ಹಂಚಿಕೆ ಮಾಡಬೇಕು ಅಂತ ಹೇಳ್ತದೆ. ಸರಿನಾ? ಸೊ ಎಲ್ಲಿ ಕೊಟ್ಟಿದ್ದಾರೆ ಆಪ್ಷನ್? ಹೇಳಿಕೆ 1 ಇಲ್ಲೇ ಇದೆ ಅಲ್ವಾ. ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳ ಮಧ್ಯೆ ರಾಜ್ಯ ತೆರಿಗೆ ಆದಾಯದ ಮಾದರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಹಾಯಧನ. ಓಕೆ, ರಾಜ್ಯ ಸರ್ಕಾರ ಇದೆ ಅಲ್ವಾ ಅದರದ್ದು ಮತ್ತು ಸ್ಥಳೀಯ ಸರ್ಕಾರ ಅಂದರೆ ಇವೆ ಗ್ರಾಮ ಪಂಚಾಯತಿ ಮತ್ತು ಮುನ್ಸಿಪಾಲ್ಟಿ. ಸರಿನಾ? ಇವೆಲ್ಲದಕ್ಕೂ ಕೂಡ ಇದ್ರೆ ಎಷ್ಟೆಷ್ಟು ಹಂಚಿಕೆ ಮಾಡಬೇಕು ಅಂತ ಇದು ಶಿಫಾರಸು ಮಾಡ್ತದೆ. ಯಾವುದು? ರಾಜ್ಯ ಹಣಕಾಸು ಆಯೋಗ. ಸರಿನಾ? ಹಾಗೆ ಕೇಂದ್ರ ಹಣಕಾಸು ಆಯೋಗ ರಾಜ್ಯಗಳ ನಡುವೆ ಎಷ್ಟು ಹಂಚಿಕೆ ಮಾಡಬೇಕು ಅಂತ ಹೇಳ್ತದೆ. ಸರಿನಾ? ಅದು ನೆನಪಿರಲಿ ನಿಮಗೆ, ಏನು ಡಿಫ್ರೆನ್ಸ್ ಜಾಸ್ತಿ ಇಲ್ಲ ಇದು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 20ನೇ ಪ್ರಶ್ನೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ಯಾವುದು ಸರಿ? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನಿಮಗೆ ಹೇಳಿದೆ ಮೊದಲ ಸಮಿತಿ ಯಾವುದು? ಕಾಕಾ ಕಾಲೇಲ್ಕರ್ ಆಯೋಗ. ಎಷ್ಟರಲ್ಲಿ? 1955ರಲ್ಲಿ. ಸೆಕೆಂಡ್ನೇದು ಯಾವುದು? BP ಮಂಡಲ್ ಆಯೋಗ. ಎಷ್ಟರಲ್ಲಿ? 1979ರಲ್ಲಿ. ಸರಿನಾ? ಸೊ ಇಲ್ಲಿ ಏನು ಕೇಳಿದಾನೆ ಅಂದರೆ ಅದೇ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೇಳಿದಾನೆ ಇಲ್ಲಿ. ಓಕೆ, ಅದು ಬ್ಯಾಕ್ವರ್ಡ್ ಕ್ಲಾಸಸ್, ಇದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಓಕೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಬಗ್ಗೆ ಕೇಳಿದಾನೆ. ಇದು 1993ರಲ್ಲಿ ಸ್ಥಾಪಿಸಲ್ಪಟ್ಟ ಶಾಸನೋತ್ಮಕ ಸಂಸ್ಥೆ ಅಂತ ಕೊಟ್ಟಿದ್ದಾನೆ. ರಾಷ್ಟ್ರದಲ್ಲಿ ಮಾನವ ಹಕ್ಕುಗಳ ಕಾವಲುಗಾರ ಅಂತ ಕೊಟ್ಟಿದ್ದಾರೆ. ಇದರ ಅಧ್ಯಕ್ಷ ಮತ್ತು ಅಧ್ಯಕ್ಷರು ವಿವೇಚನೆಯ ಮೇರೆಗೆ ನೇಮಕಗೊಳ್ಳುವರು ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಏನೋ ಈ ಪ್ರೆಸಿಡೆಂಟ್ ಏನಿರ್ತಾರಲ್ವಾ ಅಂದರೆ ಭಾರತದ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರ ವಿವೇಚನೆಯ ಮೇರೆಗೆ ಇದ್ರೆ ನೇಮಕಗೊಳ್ಳುವರು ಅಂತ ಕೊಟ್ಟಿದ್ದಾನೆ. ಅಧ್ಯಕ್ಷರ ಅವಧಿಯು 8 ವರ್ಷ ಅಥವಾ ಅವರ ವಯೋಮಿತಿ 80 ವರ್ಷಗಳಲ್ಲಿ ಇವುಗಳಲ್ಲಿ ಯಾವುದು ಮೊದಲು ಅದು ಅಂತ ಕೊಟ್ಟಿದ್ದಾನೆ. ಇದು ಅಂತೂ ಯಾವುದಕ್ಕೂ ಇಲ್ಲ ಗುರು ಇದು. ಓಕೆನಾ? 8, 80 ಏನಿಲ್ಲ. ಇದ್ರೆ ನಿಮಗೆ 6, 62, 62 ಮತ್ತು 65 ಇಲ್ಲ 6, 70 ಇಲ್ಲಾಂದರೆ 570 ಇದರಲ್ಲಿ ಕೊಟ್ಟರೆ ನೀವು ಕನ್ಫ್ಯೂಷನ್ ಆಗ್ಬೋದು. ಇದು ಕೊಟ್ಟರೆ ಇದ್ರೆ ಡೈರೆಕ್ಟ್ ಎಲಿಮಿನೇಟ್. ಓಕೆ, ಸೊ ಇದು ಆಗೋದಿಲ್ಲ. ಆಪ್ಷನ್ 4 ಅಂತೂ ಆಗೋದೇ ಇಲ್ಲ. 4 ಎಲ್ಲಿದೆ ಅದನ್ನೆಲ್ಲ ತೆಗೆದಾಕ್ಬಿಡಿ ಅಷ್ಟೇ. 4 ಇದೆ ತೆಗೆದಾಕ್ಬಿಡಿ. ಇವುಗಳಲ್ಲಿ ಎಲ್ಲವೂ ಬರುತ್ತೆ. 4 ಬರುತ್ತೆ, ಇದನ್ನು ತೆಗೆದಾಕ್ಬಿಡಿ. ಯಾವುದೂ ಅಲ್ಲ. ಯಾಕೆ ಯಾವುದೂ ಅಲ್ಲ? 1993ನಲ್ಲಿ ಸ್ಥಾಪನೆ ಆಗಿದೆ ಅಲ್ವಾ. 1993ರಲ್ಲಿ ಸ್ಥಾಪನೆ ಆಗಿದೆ. ಇನ್ನೊಂದೇನೆಂದರೆ 1993ರಲ್ಲಿ ಸ್ಥಾಪನೆ ಆಗ್ತದೆ. ಇದು ರಾಷ್ಟ್ರದಲ್ಲಿ ಮಾನವ ಹಕ್ಕುಗಳ ಕಾವಲುಗಾರ ಇದು. ಓಕೆ,
ರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳು, ನಾನು ಮಾನವ ಹಕ್ಕು ಉಲ್ಲಂಘನೆ ಮಾಡಿದ್ದಾನೆ ಇವನಿಗೆ ಹಾಕ್ರಿ ಕೇಸ್ ಅಂತ ಹೇಳಿ ಹಾಕ್ತಾರೆ ಗೊತ್ತಾ. ಸೊ ಇದೇ ಅದು. ಓಕೆ, ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂದರೆ 1993 ಸ್ಥಾಪನೆ ಆಗ್ತದೆ. ಹಾಗೆ ಕರ್ನಾಟಕದಲ್ಲಿ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆ ಆಗ್ತದೆ ಹೇಳ್ಬೋದಾ? 1997 ಅಥವಾ 1999 ಸ್ಥಾಪನೆ ಆಗ್ತದೆ. 2 ಇಸ್ವಿ ಕೊಟ್ಟಿದ್ದೀನಿ ನಿಮಗೆ. ಓಕೆ, ಇದರಲ್ಲಿ ನೀವು ಇದನ್ನು ಕಾಮೆಂಟ್ ಮಾಡ್ಬೋದು. ಏನೆಲ್ಲ ನಮಗೆ ಕಾಮೆಂಟ್ ಮಾಡು ಅಂತ ಹೇಳ್ತಾ ಇದ್ದಾನೆ ಅಂತ ಅನ್ಕೋಬೇಡಿ. ಓಕೆ, ಜಸ್ಟ್ ಇಂಟ್ರ್ಯಾಕ್ಷನ್ ಇರಲಿ ಅಂತ. ನೀವು ಗೊತ್ತಿಲ್ಲ ಅಂತ ಕಾಮೆಂಟ್ ಮಾಡಿದ್ರು ಕೂಡ ನಾನು ರಿಪ್ಲೈ ಮಾಡ್ತೀನಿ ಅದಕ್ಕೆ. ಓಕೆ, ಸೊ 20 ಕ್ವಶನ್ ಇಲ್ಲಿವರೆಗೂ ಆಯಿತು. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಫ್ ಇವನ್ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಬೆಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.